ನಮಸ್ತೆ. ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ನೋಡಿ. ಇವತ್ತು ನಾನು ನೆನ್ನೆಯಿಂದ 2 ದಿನ ಆಯಿತು ಬಿಸಿಲಿರೋಕ್ಕೆ, ಮಳೆ ಬಂದಿಲ್ಲ. ಅದರಿಂದ ಬಾಳೆಹಣ್ಣು ಲಿಕ್ವಿಡ್ ಫಸ್ಟ್ ಮಾಡೋದು ಶೇರ್ ಮಾಡಿದ್ದೆ ನಾನು. ಇವಾಗ ಅದನ್ನು ಕೊಡ್ತಾಯಿದ್ದೀನಿ. ಇದಕ್ಕೆ ಒಂಚೂರು ಬೆಲ್ಲ ಕಮ್ಮಿ ಆಗಿದೆ, ಅದಕ್ಕೆ ಕಲರು ಕಮ್ಮಿ ಇದೆ. ಈ ಥರ ಬೆಲ್ಲ ಕಲರ್ ಕಮ್ಮಿ ಇದ್ದರೆ ಇನ್ನೊಂಚೂರು ಬೆಲ್ಲ ಹಾಕ್ಕೊಳ್ಳಿ. ನಮ್ಮ ಗಿಡಕ್ಕೆ ಇದು ನಾನು ಗಾರ್ಡನ್ಗೆ ಇದಿಷ್ಟು ಇವತ್ತು ಆಗೋಗುತ್ತೆ. ಅದರಿಂದ ನಾನು ಮತ್ತೆ ಬೆಲ್ಲ ಹಾಕೋಕ್ಕೆ ಹೋಗಲಿಲ್ಲ ನೋಡಿದ್ರೂ. ಯಾಕೆಂದರೆ ಈ ಥರ ಲೈಟಾಗಿ ಕಲರ್ ಇದ್ದಾಗ ತುಂಬ ದಿನ ಇಟ್ಟರೆ ಹುಳ ಬರೋ ಚಾನ್ಸಸ್ಸು ಇರುತ್ತೆ. ಅದರಿಂದ ಹೇಳ್ತಾಯಿದ್ದೀನಿ, ನಾವು ಸ್ವಲ್ಪ ಬ್ಲಾಕ್ ಕಲರ್ ಥರ ಆಗಬೇಕದು ಚೆನ್ನಾಗಿ. ಆವಾಗ ಈ ಕಲರ್ ಇದೆ ಅಂದಾಗ ನಿಮಗೆ ಬೆಲ್ಲ ಕಮ್ಮಿ ಆಗಿದೆ ಅನಿಸುತ್ತೆ. ಆವಾಗ ಇನ್ನೊಂಚೂರು ಬೆಲ್ಲ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನು ಕೊಟ್ಬಿಡ್ತಿದ್ದೀನಲ್ಲ ಅಂತೇಳ್ಬಿಟ್ಟು ಅದೇ ಥರ ಕೊಡ್ತಾಯಿದ್ದೀನಿ. ಬೇರೆ ಅವಕ್ಕೆಲ್ಲ ನಾನು ತುಂಬ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣು ದಿನ ತಿಂತಾರೆ ನಮ್ಮ ಮನೇಲಿ, ಆ ಸಿಪ್ಪೆಗಳೆಲ್ಲ ಮಾಡ್ತಾನೇ ಇದ್ದೀನಿ ನಾನು. ಅದಕ್ಕೆಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಇಟ್ಕೊತೀನಿ. ಯಾಕೆಂದರೆ ಇದೊಂದೇ ಲಿಕ್ವಿಡ್ ಮಾಡ್ತಾ ಇರೋದು ಇವಾಗ ಜಾಸ್ತಿ, ಬೇರೆ ಹಣ್ಣುಗಳಿಲ್ಲ. ಇನ್ನು ಶ್ರಾವಣ ಮಾಸ ಕಳೆದ ಮೇಲೆ ಹಣ್ಣುಗಳು ಕಮ್ಮಿ ಆಗುತ್ತೆ. ಇವಾಗೆಲ್ಲ ಹಣ್ಣಿನ ರೇಟ್ ಅಷ್ಟು ಇರುತ್ತೆ ಪೂಜೆಗಳಿಗೆ ಅಂತ. ಉಗಾದಿ ಕಳೆದ ಮೇಲೇ ನಮಗೆ ಹಣ್ಣು ಸ್ವಲ್ಪ ಕಮ್ಮಿ ಸಿಗುತ್ತೆ ಅನಿಸುತ್ತೆ. ಹಣ್ಣು ಕಮ್ಮಿ ಸಿಕ್ಕಾಗ ನಾನು ಬೇರೆ ಬೇರೆ ಹಣ್ಣಿನವೆಲ್ಲ ಮಾಡ್ತೀನಿ, ಅಲ್ಲಿವರೆಗೂ ಮಾಡೋಕ್ಕೆ ಹೋಗಲ್ಲ. ನೋಡಿ, 20 ಲೀಟ್ರಿಗೆ ನಾನು ಈ ಲೋಟದಲ್ಲಿ 1.5 ಲೋಟ ಹಾಕಿದ್ದೀನಿ ಲಿಕ್ವಿಡು ಬಾಳೆಹಣ್ಣಿಂದು. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸೋಸೋಷ್ಟೇನು ಬೇಡ. ನಾವು ಗಿಡಗಳಿಗೆ ಮಣ್ಣಲ್ಲಿ ಹಾಕೋದು ನೀರಲ್ವ ಇದು, ಅದರಿಂದ ಸೋಸೋದೇನು ಬೇಕಿಲ್ಲ. ಏನಂದರೆ ಆ ಸಿಪ್ಪೆಗಳಲ್ಲಿ ಹಣ್ಣಿಂದ್ರಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ. ನಾವು ಸುಮಾರಾಗಿ ಕಿವುಚ್ಬಿಟ್ಟು ಹಾಕೋದ್ರಿಂದ ನೀರಿಗೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅದು ಎಲ್ಲ ಕಡೆ. ಅದರಿಂದ ನಾನು ಚೆನ್ನಾಗಿ ಕಿವುಚ್ಬಿಟ್ಟು ಬಕೆಟ್ಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಗಿಡಗಳಿಗೆ ಕೆಳಗಡೆ ಇಳಿದಂಗೆ ಸ್ವಲ್ಪ ಕೊಟ್ಕೊಂಡು ಹೋಗಿ. ಇವು ತರಕಾರಿ ಗಿಡ, ಹೂವಿನ ಗಿಡ ಎಲ್ಲದಕ್ಕೂ ಕೊಡ್ಬೋದು. ಹೂವಿನ ಗಿಡಕ್ಕಂತೂ ಮಾಡಿಸಿದ ಲಿಕ್ವಿಡ್ಡು ಬಾಳೆಹಣ್ಣಿಂದು ಪೊಟ್ಯಾಷ್ ಅಂತ ಕೊಡ್ತಾರಲ್ವ ಕೆಮಿಕಲ್ಲು, ಪೊಟ್ಯಾಷ್ಗಿನ್ನ ಈ ಬಾಳೆಹಣ್ಣಿನ ಲಿಕ್ವಿಡ್ ಕೊಡೋದ್ರಿಂದ ಅಷ್ಟೇ ಪೊಟ್ಯಾಷ್ ಇದರಲ್ಲೂ ಇರುತ್ತೆ. ಅದಕ್ಕೆ ನಾನು ಹೇಳೋದು, ನೀವು ಕೆಮಿಕಲ್ ಆದಷ್ಟು ಕಮ್ಮಿ ಮಾಡಿ. ಆರ್ಗ್ಯಾನಿಕ್ಕಾಗಿ ಕೊಡೋದ್ರಿಂದ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ನಮ್ಮ ಗಾರ್ಡನ್ನಲ್ಲಿ. ನಾವು ಹಾಕಿರೋ ವೇಸ್ಟೆಲ್ಲ ಮೇಲೆ ಹಾಕೋದ್ರಿಂದನೂ, ಕಿಚನ್ ವೇಸ್ಟು ನಾನು ಸ್ವಲ್ಪ ಮಣ್ಣು ತೆಗೆದು ಹಾಕೋದ್ರಿಂದನೂ ಏನೂ ಎಫೆಕ್ಟ್ ಆಗೋಲ್ಲ. ಹುಳಗಳಿದ್ದರೆ ಬೇಗ ಅದನ್ನು ತಿಂದು ಖಾಲಿ ಮಾಡ್ತವೆ, ಅದರಿಂದ ಏನೂ ಆಗೋಲ್ಲ. ಇದನ್ನು ಅಳತೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಗಿಡಗಳಿಗೆ ಏನಾಗಲ್ಲ. ನಾವು ಆರ್ಗ್ಯಾನಿಕ್ ಮಾಡೋದ್ರಿಂದ. ಕೆಮಿಕಲ್ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಗಿಡಗಳು ಸಾಯೋ ಚಾನ್ಸ್ ಇರುತ್ತೆ. ನೋಡಿ, ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ. ಇಲ್ಲಿ ಬಕೆಟಿಗೆ ನಾನು ಎಷ್ಟು ಹಾಕಿದೆ ನೋಡಿ, 20 ಲೀಟ್ರ್ ಬಕೆಟಿಗೆ. 2 ದಿನ ಆಗಿದೆ ಮಳೆ ಬಂದು. ಅಂದರೆ ಒಂದಿನ ಸ್ವಲ್ಪ ನೀರು ಕೊಟ್ಟಿದ್ದೀವಿ ನಾವು. ಪೂರ್ತಿ ನೀರು ಕೊಡ್ದಂಗೂ ಇರಬಾರ್ದು, ತುಂಬ ಒಣಗಿಸ್ಬಾರ್ದು, ಗಿಡ ಇದಾಗ್ತವೆ. ಒಂದಿನ ನೀರು ಕೊಟ್ಟಿದ್ದೀವಿ, ಇನ್ನೊಂದು ದಿನ ನಾವು ಕೊಟ್ಟಿರೋ ನೀರು ಕಮ್ಮಿನೇ ಇರುತ್ತಲ್ವ, ಅದರಿಂದ 2ನೇ ದಿನ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀವಿ. ಈ ಥರ ಎಲ್ಲಕ್ಕೂ ಹಾಕ್ಕೊಂಡು ಹೋಗ್ತೀವಿ, ಕೆಳಗಡೆ ಬೀಳ್ದಂಗೆ. ಅಪ್ಪಿತಪ್ಪಿ ಚಿಕ್ಕ ಪಾಟಲ್ಲಿ ಹಾಕಿದಾಗ ಕೆಳಗೆ ಬಿದ್ದರೆ ಪರವಾಗಿಲ್ಲ. ದೊಡ್ಡ ಪಾಟಿಗೆ ನೋಡ್ಕೊಂಡು ಹಾಕೊಳ್ಳಿ. ತುಂಬ ದೊಡ್ಡ ಪಾಟ್ಗಾದರೆ ಜಾಸ್ತಿ, ಚಿಕ್ಕ ಪಾಟ್ಗಾದರೆ ಕಮ್ಮಿ. ನೋಡಿ, ಇಲ್ಲೆಲ್ಲ ನಾನು ದೊಡ್ಡ ಗ್ರೋ ಬ್ಯಾಗ್ ರೆಡಿ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಸೋರೆಕಾಯಿ ಅವು ಎಲ್ಲ. ಆಮೇಲೆ ಇವೆರಡು ಬ್ಯಾಗ್ ಪಾಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಅದರಲ್ಲೂ ನಾನು ಸೌಗಂಧಿಕ ಪುಷ್ಪ ಗೆಡ್ಡೆ ತೆಗೀಬೇಕು ಅಂದ್ಕೊಂಡಿದ್ದೀನಿ. ಅವನ್ನ ತೆಗೆದ್ಬಿಟ್ಟು ಇವೆರಡರಲ್ಲಿ ಇಟ್ಟೋಣ, 3ರಲ್ಲೂ ಅವೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಯಾವಾಗ ಥರ ಆಗುತ್ತೆ ಅಂತ. ಆಮೇಲೆ ಇಲ್ಲೆಲ್ಲ ಚೇಂಜ್ ಮಾಡಿದ್ದು ನಿಮಗೆ ತೋರಿಸ್ದೆ ಮೊನ್ನೆ ವಿಡಿಯೋದಲ್ಲಿ. ಅದನ್ನು ಮಾಡಬೇಕು. ಆಮೇಲೆ ತಂತಿನೂ ಸ್ವಲ್ಪ ಕಟ್ಕೋಬೇಕು ಆ ಸುತ್ತ. ಅದನ್ನು ಜಾಸ್ತಿ ಕೆಲಸ ಇಲ್ದಾಗೆಲ್ಲ ಮಾಡ್ತಾಯಿದ್ದೀನಿ. ಒಂದೇ ಕೆಲಸ ಮಾಡೋಕ್ಕೋಗಲ್ಲ. ಯಾವಾಗಾರು ನಮಗೆ ಏನು ಕೆಲಸ ಇಲ್ಲ, 3 ಪಾಟ್ ಮಾಡೋದು ಅದು ಅಂದಾಗ ನಾನು ಆ ತಂತಿ ಕಟ್ಟೋದು, ಎಲೆ ಬಳ್ಳಿಗೆ ಒಂಚೂರು ಉದ್ದ ದಾರ ಕಟ್ಟೋದು, ಅದು ನಾವು ಸ್ಟಿಕ್ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಬಂದುಬಿಟ್ಟಿರುತ್ತೀವಿ ಎಲೆ ಬಳ್ಳಿ. ಅದಕ್ಕೆ ಮತ್ತೆ ಹಬ್ಬಕ್ಕೆ ನಾವೇನಾರು ಅನುಕೂಲ ಮಾಡಬೇಕಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ನೋಡಿ, ಇವೆಲ್ಲ ಇಷ್ಟು ಗಾರ್ಡನ್ಗೂ ನಾವು ಆ ಲಿಕ್ವಿಡ್ ಕೊಟ್ಟಿದ್ದು ಆದಮೇಲೆ ಆ ಬಾಟ್ಲು ಪೂರ್ತಿ ಖಾಲಿ ಆಗೋಯ್ತು. 1 ಡಜನ್ ಬಾಳೆಹಣ್ಣಿಂದದು ಅಷ್ಟು ಖಾಲಿ ಆಯಿತು. ಯಾಕೆಂದರೆ ಅಷ್ಟು ಪಾಟ್ ಇದ್ದಾವೆ. ನಿಮಗೆ ಸ್ವಲ್ಪ ಇದ್ದಾಗ ಜಾಸ್ತಿ ದಿನ ಬರುತ್ತೆ ಲಿಕ್ವಿಡ್ಡು. ಆಮೇಲೆ ಇಲ್ಲೊಂದು ನಾನು ಗ್ರೋ ಬ್ಯಾಗ್ ರೆಡಿ ಮಾಡಿ ಇಟ್ಟಿದ್ದೀನಿ. ಅದರಲ್ಲೂ ನಾನು ಎಲ್ಲ ಬಳ್ಳಿ ತರಕಾರಿ ಹಾಕೋಣ ಅಂತಲೇ ಇಟ್ಟಿದ್ದೀನಿ. ಆಮೇಲೆ ಬಾಳೆ ಸಸಿಗಳು ತಂದಿದ್ದೀನಲ್ಲ, ಅವನ್ನ ಹಾಕಬೇಕು ಅಂತ ಇಟ್ಟಿದ್ದೀನಿ. ಒಂದು ಬಾಳೆ ಸಸಿ ತಂದಿದ್ದೀನಿ ಮೊನ್ನೆ ಲಾಲ್ಬಾಗ್ ಫ್ಲವರ್ ಶೋಗೆ ಹೋದಾಗ, ಅದೊಂದು ಹಾಕಬೇಕು. ಆಮೇಲೆ ಸುತ್ತ ನಾನು ಬಾಳೆ ಗಿಡ ನಿಧಾನವಾಗಿ ಬೆಳೆಯುತ್ತಲ್ವ, ಅಷ್ಟೊತ್ತಿಗೆ ನಾನು ಅದರಲ್ಲಿ ಸುತ್ತ ಇವಾಗ ಚಳಿಗಾಲಕ್ಕೆ ಬೆಳೆಯೋ ಚಪ್ರದವರೆಕಾಯಿ ಅವು ಏನಾರು ಇದ್ದರೆ ಅವು ಬೀಜ ಇಟ್ಕೊಂಬಿಡ್ತೀನಿ. ಈ ಥರ ನಮಗೆ ಪಾಟ್ ಎಲ್ಲದಕ್ಕೂ ಒಂದೊಂದು ಪಾಟು ಜೋಡ್ಸೋಕ್ಕಾಗಲ್ವಲ್ಲ,
ಆ ಥರ ಹೊಸ್ದಾಗಿ ರೀಪಾಟ್ ಮಾಡಿ ತುಂಬ ದೊಡ್ಡವಿದ್ದಾವೆ ಅಂದವಕ್ಕೆಲ್ಲ ನಾನು ಆ ಥರ ಮಾಡ್ಕೊತೀನಿ. ನಿಮ್ಗೆ ಅಲ್ಲಿ ಕಾಣ್ತೀರಾ 2 ಗ್ರೋ ಬ್ಯಾಗ್ ಕೂಡ ನಾನು ರೆಡಿ ಮಾಡಿದ್ದೀನಿ. ವೇಸ್ಟ್ ಹೆಂಗೆ ಸಿಗುತ್ತೋ ನಾನು ಹಂಗಂಗೆ ರೆಡಿ ಮಾಡ್ತಾಯಿರ್ತೀನಿ. ಆಮೇಲೆ ತುಂಬ ಹಳೆಯ ಪಾಟ್ಗಳು ರೆಡಿ ಮಾಡಿದಾಗ ಅದರಲ್ಲಿ ಒಂಚೂರು ಮಣ್ಣು ಮಿಕ್ಕುತ್ತೆ ನಮಗೆ. ಅವಕ್ಕೆ ಮತ್ತೆ ವೇಸ್ಟ್ ಹಾಕಿ ಮಾಡ್ತೀವಲ್ಲ, ಆ ಮಣ್ಣು ಇಕ್ಕಾಗ ಮತ್ತೆ ನಾನು ಇನ್ನೊಂದು ವೇಸ್ಟ್ ಹಾಕಿ ಇನ್ನೊಂದು ಪಾಟ್ ರೆಡಿ ಮಾಡ್ಕೊತೀನಿ. ಈ ಥರ ಮಣ್ಣೇನು ತರಿಸಿಲ್ಲ, ಅದೇ ಮಣ್ಣೇ ರೀಸೈಕಲ್ಲು ವೇಸ್ಟ್ ಇದ್ದಾಗ ಮಾಡ್ಕೊಂಡು ಮತ್ತು ಪಾಟ್ಗಳು ಜಾಸ್ತಿನೇ ಆಗಿದ್ದಾವೆ. ನಡುವೆ ಪಾಟ್ಗಿನ್ನ ಗ್ರೋ ಬ್ಯಾಗ್ ಜಾಸ್ತಿ ಆಗಿದ್ದಾವೆ ನೋಡಿ. ಇಷ್ಟು ಗಾರ್ಡನ್ಗೂ ಕೊಟ್ಟಾಯಿತು ನಾನು. ಇಷ್ಟು ಪಾಟ್ಗೆ ಅಷ್ಟು ಬೇಕೇ ಬೇಕಾಗುತ್ತೆ. ನಾನು ಚಿಕ್ಕದು 1.5 ಲೋಟನೇ 2 ಲೋಟ ಹಾಕಿದ್ರೂ ಏನಾಗಲ್ಲ. ಅದು ತುಂಬ ಒಳ್ಳೆ ಲಿಕ್ವಿಡು. ಹ್ಯಾಂಗಿಂಗ್ ಬಾಸ್ಕೆಟ್ ಒಂದಕ್ಕೂ ಬಿಡಲ್ಲ. ನಾವು ಏನೇ ಕೊಟ್ಟರು, ಗೊಬ್ಬರ ಕೊಡಲಿ ಲಿಕ್ವಿಡ್ ಕೊಡಲಿ ಎಲ್ಲದಕ್ಕೂ ಹಾಕ್ಬಿಡ್ತೀವಿ. ಚಿಕ್ಕವು ದೊಡ್ಡವು, ಹೂವಿನ ಗಿಡ, ತರಕಾರಿ ಗಿಡ, ಶೋ ಗಿಡ ಪ್ರತಿಯೊಂದು ಕೊಟ್ಬಿಡ್ತೀವಿ. ಆಮೇಲೆ ಇದು ತಂತಿ ಕಟ್ಟಿ ಇಲ್ಲಿ ದಾರ ಕಟ್ಟಿದ್ದೀನಿ, ಹಗ್ಗ, ಅದು ಚೆನ್ನಾಗಿದೆ. ಆ ಕಡೆ ಸೈಡ್ಗೆ ವೈರ್ ಕಟ್ಟಿದ್ದೀನಿ, ಅದನ್ನೆಲ್ಲ ಆಪಿ ಕಿತ್ತಾಕಿದೆ, ವೈರೆಲ್ಲ ಕಟ್ ಮಾಡಿದೆ. ಈ ಥರ ಒಂದೊಂದು ಸರಿ ಆಪಿಗೆ ತುಂಬ ಕೆಲಸ ಕೊಡುತ್ತೆ. ಆಮೇಲೆ ವೈರ್ಗಳು ಕಂಡ್ರೆ ಅದಕ್ಕೇನಾಗುತ್ತೆ ಏನೋ ಚೆನ್ನಾಗಿ ಕಡ್ದಾಕುತ್ತೆ ನೋಡಿ. ಇವಾಗ ಆ ಬಾಟ್ಲೆಲ್ಲ ಆಯಿತು, ಖಾಲಿ ಆಯಿತು. ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸಿ ಇಡ್ತೀನಿ ನಾನು. ಇನ್ನು ನೆಕ್ಸ್ಟ್ ಮಾಡಿದಾಗ ಅದು ಬಾಟ್ಲು ಬೇಕಾಗುತ್ತೆ, ನೀರಿನ ಅಂಶ ಇರಬಾರ್ದು. ಆಮೇಲೆ ಈ ಕಡೆ ತೊಗೊಂಬಂದು ನಾನು ದಾಳಿಂಬೆ ಗಿಡ ಪ್ರೂನ್ ಮಾಡಿದ್ದೀನಲ್ಲ, ಅದೆಲ್ಲ ಚಿಗುರ್ತಾ ಇದೆ. ಈ ಥರ ಇದೆ ಇವಾಗ ಒಂದೊಂದೇ ಕೆಲಸ. ಪ್ರೂನ್ ಮಾಡ್ತಾಯಿದ್ದೀನಿ, ರೀಪಾಟ್ ಮಾಡ್ಕೊತೀನಿ. ದಿನ ಗಾರ್ಡನಲ್ಲಿ ಒಂದು ಕೆಲಸ ಇದ್ದೇ ಇರುತ್ತೆ. ನಾವು ಅಂದರೆ ನಾನು ನಾಳೆ ಇದೇ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ ಇವಾಗ. ಇದೆಲ್ಲ ಏನೂ ಕೆಲಸ ಇಲ್ಲ ಅಂದಾಗ ಮಣ್ಣು ಕೂಡ ಲೂಸ್ ಮಾಡ್ತಾಯಿದ್ದೀನಿ ನಾನು. ಇದು ನೋಡಿ ಮಾಮೂಲಿ ಕಾಕಡ ಗಿಡ. ಅವರು ನಮ್ಗೆ ಇಲ್ಲಿ ವ್ಯೂಸ್ ಒಬ್ಬರು ಬಂದು ಮೆಟ್ಲ ಮೇಲೆ ತಂದಿಟ್ಟಿದ್ರು ಅಂತ ಹೇಳಿದ್ನಲ್ಲ, ಅವ್ರದ್ದು ಚೆನ್ನಾಗಿ ಚಿಗುರ್ಕೊಂಡು ಸೆಟ್ಟಾಗಿದೆ. ಖುಷಿ ಆಯಿತು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇದು ನೋಡಿ ಆಗಲೇ ಡಲ್ಲಾಯಿತು. ಕಾಸ್ಮಸ್ ಗಿಡ ಪಿಂಕ್ ಬಿಟ್ಟಿತ್ತಲ್ಲ, ಡಲ್ಲಾಗಿದೆ. ಹೂವೆಲ್ಲ ಕಟ್ ಮಾಡಬೇಕು, ಅದ್ರಲ್ಲಿ ಬೀಜ ಆಗಲ್ಲ ಅನಿಸುತ್ತೆ, ಹೈಬ್ರಿಡ್ ಅದು. ಅದಕ್ಕೆ ನೋಡ್ತಾ ಇದ್ದೀನಿ, ಆದರೂ ಆಗಿಲ್ಲ ಅದು. ಇಲ್ಲಿ ನಾನು ಗಾರ್ಡನಲ್ಲಿ ನೋಡ್ಸೋವಾಗ ಹೇಳ್ತಿದ್ದು ನೋಡಿ, ಇಲ್ಲಿ 3 ಬೆಂಡೆ ಗಿಡ ಬೀಜ ಇಟ್ಟಿದ್ರೆ ಒಂದೊಂದೇ ಬಂದಿದೆ. ಇದಕ್ಕೆ ಇನ್ನೂ ಒಂದೊಂದು ಬೀಜ ಇಟ್ಕೋಬೇಕು ನಾನು ನೋಡಿ. ಒಂದೊಂದು ಸರಿ ಬೀಜ ನಾನು ಮಾಡಿರೋದೆ, ಆದರೂ ಒಂದೊಂದು ಜರ್ಮಿನೇಟ್ ಆಗಿಲ್ಲ. ಈ ಥರ ನಿಮಗೆ ಜರ್ಮಿನೇಟ್ ಯಾವಾಗಲ್ಲ ಅನ್ನೋದು ಗೊತ್ತಾಗೋಕ್ಕೆ ಅಂದರೆ ರಾತ್ರಿ ನೀರಲ್ಲಿ ಬೀಜ ಹಾಕಿಡಿ, ಬೆಳಗ್ಗೆ ಅದಕ್ಕೆ ತಳದಾಗ ಹೋಗಿರೋವು ಬೀಜ ಜರ್ಮಿನೇಟ್ ಆಗುತ್ತೆ. ನನಗೆ ಟೈಮ್ ಇರೋಲ್ಲ, ನಾನು ಹಂಗಂಗೆ ತಂದು ಇಟ್ಟಿದ್ದೀನಿ ನೆನೆಸಿಡೋಕ್ಕೆ. ಆಮೇಲೆ ಇದನ್ನೊಂದು ಕಟ್ಟಿದೆ ನಾನು, ಹಾಗಲಕಾಯಿ ಇವಾಗ ಸ್ಟಾರ್ಟ್ ಆಗಿದ್ದಾವೆ. ಅದನ್ನು ಆಗಲೇ ಒಂದು ಅಲ್ಲಿ ಕಡೆ ಬಿಳಿ ಹಾಗಲಕಾಯಿ ಬಿಟ್ಟಿತ್ತು, ಅದಕ್ಕಾಗಲೇ ಫ್ರೂಟ್ ಫ್ಲೈ ಹೊಡೆದಿದೆ. ಅದು ಒಣಗ್ದಂಗಾಗಿ ಹಣ್ಣು ಇರ್ತೀವಿ, ಹುಳ ಬಂದುಬಿಟ್ಟಿದೆ. ಅದನ್ನು ಕಿತ್ತದೆ. ಅದಕ್ಕೆ ಇದನ್ನು ಹೊಸದು ಇನ್ನೊಂದು ಕಟ್ಟಿದ್ದೀನಿ ಇಲ್ಲಿ ಮಾವಿನ ಗಿಡದ ಹತ್ರ ನೋಡಿ. ಒಂದೇ ದಿನಕ್ಕೆ ಇಷ್ಟು ಹುಳ ಬಿದ್ದಿದ್ದಾವೆ. ನೆನ್ನೆ ಬೆಳಗ್ಗೆ ಕಟ್ಟಿದ್ದೀವಿ, ತಿರ್ಗಾ ಬೆಳಗ್ಗೆ ತೋರಿಸೋವಾಗ ಇಷ್ಟು ಹುಳ ಇದೆ. ಇಷ್ಟು ಹುಳ ಇದ್ದಾಗ ನಮಗೆ ಯಾವ ತರಕಾರಿನೂ ಸಿಗೋಲ್ಲ. ಅದರಿಂದ ಈ ಥರ ನಿಮಗೆ ಸ್ವಲ್ಪ ಕಷ್ಟ ಅನಿಸಿದ್ರು ತರಕಾರಿ ಬೆಳೆಯೋರು ಇದನ್ನೊಂದು ತಂದು ಹಾಕಿದ್ರೆ ನಮ್ಮ ಗಾರ್ಡನ್ಗೆ 2 ಕಟ್ಬೋದು ಅಂತ ಹೇಳಿದ್ರು ಅವರು. ಅದಕ್ಕೆ ನಾನು 2 ಕಟ್ಟಿದ್ದೀನಿ, ಆ ಸೈಡೊಂದು ಈ ಸೈಡೊಂದು. ಅದು ಒಂದು 3 ತಿಂಗಳಿರುತ್ತೆ ಅದರಲ್ಲಿ ಬರಲು ಊರ ನೋಡಿ. ಇದು ಬಿಳಿ ಹಾಗಲಕಾಯಿ ಬಿಟ್ಟಿತ್ತು ಚೆನ್ನಾಗಿ. ಅದು ಇನ್ನೊಂದು ಇದನ್ನು ವಿಡಿಯೋ ಮಾಡಿ ಒಂದು ವಾರಕ್ಕೇ ಆ ಫ್ರೂಟ್ ಫ್ಲೈ ಹೊಡೆದ್ಬಿಟ್ಟು ಅದು ಹಾಗಲಕಾಯಿ ಹೋಯ್ತು. ಅದರಿಂದ ನಾನು ಆ ಕಡೆ ಒಂದು ಕಟ್ಟಿ ಮತ್ತು ಈ ಕಡೆ ಒಂದು ಕಟ್ಟಿದ್ದೀನಿ. ಅದಕ್ಕೆ ಕೆಲವ್ರಗಳು ಮಾತ್ರ ನಾವು 3 ತಿಂಗಳಿಗೊಂದು ಸರಿ ಚೇಂಜ್ ಮಾಡಬೇಕು. ಪ್ಲಾಸ್ಟಿಕ್ ಅದು ಸುಮಾರು 1 ವರ್ಷ ಬರುತ್ತೆ. 1 ವರ್ಷದ ಮೇಲೆ ಮತ್ತೆ ನಾವು ಯಾವ್ದಾದ್ರು ಬಾಟ್ಲು ಅಥವಾ ನಾವೇ ಏನಾರು ಅನುಕೂಲ ಮಾಡ್ಕೊಬೋದು. ಅಲ್ಲೆಲ್ಲ ಸಿಮೆಂಟ್ ಬೀಳ್ತಾಯಿದೆ. ಇವತ್ತು ತೋರಿಸಿದ್ನಲ್ಲ ಖಾಲಿ ಜಾಗ, ಅದಕ್ಕೆ ಅಲ್ಲಿ ಖಾಲಿ ಬಿಟ್ಬಿಟ್ಟಿದ್ದೀನಿ. ಆಪಲ್ ಗಿಡನೂ ರಿಪೋರ್ಟ್ ಮಾಡಿದ್ವಲ್ಲ, ಮಹೇಶ್ ಕೈಲಿ ಮಾಡಿಸಿದ್ನಲ್ಲ, ಚೆನ್ನಾಗಿ ಸೆಟ್ಟಾಗಿದೆ ನೋಡಿ, ದೊಡ್ಡದಾಗಿ ಬೆಳೆದಿದೆ. ಇನ್ನೊಂಚೂರು ಚೆನ್ನಾಗಿ ಬೆಳೆದ್ರೆ ಅದನ್ನು ಪ್ರೂನ್ ಮಾಡ್ಕೊಂಡ್ರೆ ಬುಷ್ಯಾಗಿ ಬೆಳೆಯುತ್ತೆ. ಅದು ಚೆನ್ನಾಗಾಗಿದೆ. ಆಮೇಲೆ ಇದೇನು ಗಿಡನೋ ಅದೆಷ್ಟು ಕಡೆ ಬಂದಿದೆ ಗೊತ್ತಿಲ್ಲ, ಆದ್ರೂ ನೋಡೋಣ ಅಂತ ಇಟ್ಟಿದ್ದೀನಿ. ಆದರೆ ಎಲೆ ನನಗೆ ಐಡೆಂಟಿ ಮಾಡೋಕ್ಕೆ ಆಗಲಿಲ್ಲ, ಏನೋ ಒಂಥರ ವೇಸ್ಟ್ ಗಿಡ ಅನಿಸುತ್ತೆ. ಆಮೇಲೆ ಇಲ್ಲಿ ನಾನು ಬೆಂಡೆಕಾಯಿ ಇದು ಇತ್ತಲ್ವ, ಅದನ್ನೆಲ್ಲ ತೆಗೆದು ಅಲ್ಲಿ ಬೀಜಗಳು ಇಟ್ಟಿದ್ದೀನಿ. ಇದು ಹಾಗಲಕಾಯಿ ಬೀಜ, ಚಿಕ್ಕದು ಹಾಗಲಕಾಯಿ, ರಾಯಚೂರವ್ರು ಕೊಟ್ಟಿದ್ದರು, ಬೀಜ ಕಳಿಸಿದ್ರು ಅವರು, ಅದನ್ನಿಟ್ಟಿದ್ದೀನಿ. ಬಿಳಿದು ಕಳಿಸಿದ್ರು, ಬಿಳಿದು ಬರಲಿಲ್ಲ. ಅದು ನಾನು ಮತ್ತೆ ಲಾಲ್ಬಾಗಿಂದ ತಂದು ಇಟ್ಟರೆ ಗಿಡ ಬಂದು ಕಾಯಿ ಆ ಥರ ಆಯಿತು. ಒಂದು ನೋಡಬೇಕು. ಆಮೇಲೆ ಇಲ್ಲೊಂದು ಹಾಗಲಕಾಯಿ ಇಟ್ಟಿದ್ದೀನಿ, ಇದನ್ನು ತರಿಸ್ಬಿಟ್ಟು ಹಾಕಿರೋದು ನಾನು, ಬೀಜ ಹಾಗಲಕಾಯಿ. ಇದು ಸ್ವಲ್ಪ ಉದ್ದ ಬಿಡುತ್ತೆ.
ಆಮೇಲೆ ಮಾಮೂಲಿ ಗ್ರೀನೇ ಇದು ಅಲ್ಲ, ಇವ್ರು ಕೊಟ್ಟಿರೋದು ರಾಯಚೂರು ಕೊಟ್ಟೋದು ನಾಟಿ ಚಿಕ್ಕದಾಗಿ ಬಿಡುತ್ತಂತೆ, ಅದು ಮೈಗೂ ಒಳ್ಳೇದಲ್ವ. ಅದನ್ನು ಹಾಕಿದ್ದೀನಿ, ಇದನ್ನು ಹಾಕಿದ್ದೀನಿ. ಅದಕ್ಕೆ ಇವಾಗ ಕಾಯಿ ಸ್ಟಾರ್ಟ್ ಆಗಿದ್ದಾವಲ್ಲ ಅಂತ ಅದನ್ನು ಕಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹಾಗಲಕಾಯಿ ತೋರಿಸ್ತಾ ಇದ್ದೀನಲ್ಲ, ಈ ವಿಡಿಯೋ ಮಾಡಿ ಸ್ವಲ್ಪ ದಿನ ಆಯಿತು. ಅಷ್ಟೊತ್ತಿಗೆ ಹಾಗಲಕಾಯಿಗೆ ಹೊಡೆದ್ಬಿಟ್ಟಿತ್ತು, ಅದು ಬೆಳೀಲೇ ಇಲ್ಲ. ಕೊನೆಗೆ ಅದನ್ನು ಕಟ್ ಮಾಡಿ ತೆಗೆದೀನಿ. ಮುಂದಿನ ವಿಡಿಯೋದ ತೋರಿಸ್ತೀನಿ ಅದರಲ್ಲಿ ಯಾವ ಥರ ಹುಳ ಇತ್ತು ಅಂತ. ಆ ಥರ ಆಗುತ್ತೆ. ಫ್ರೂಟ್ ಪ್ಲೇಟ್ ಟಾಪ್ಸ್ ಕಟ್ಕೊಂಡ್ರೇ ನಮಗೆ ಹಣ್ಣು ಅದು ಸಿಗೋದು. ಆಮೇಲೆ ಇಲ್ಲೊಂದು ಗ್ರೋ ಬ್ಯಾಗಲ್ಲಿ ಅವ ರೀಪಟ್ ಮಾಡೋವಾಗ ನಾನು ರೈನ್ ಲಿಲ್ಲಿ ಗೆಡ್ಡೆಗಳು ವೇಸ್ಟು ಅಂತ ಕೆಳಗೆ ಹಾಕಿದ್ದೀನಿ. ಆದರೂ ಅಷ್ಟು ಬಂದುಬಿಟ್ಟಿದ್ದಾವೆ. ಏನು ಗಿಡ ಬೆಳೆಯೋಕ್ಕೂ ಬಿಡ್ತಾ ಇಲ್ಲ ಅವು. ಅದರಿಂದ ಅದನ್ನು ತೆಗೆದುಬಿಟ್ಟು ಒಂದೊಂದು ಗೆಡ್ಡೆನೂ ಆರಿಸಿ ತೆಗೆದ್ಬಿಟ್ಟು ಮತ್ತೆ ನಾನು ಇದಕ್ಕೆ ವೇಸ್ಟು ಎಲ್ಲ ಹಾಕಿ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ. ಬೇರೆ ಏನಾರು ಇಟ್ಕೋಬೋದು ಅಂತ. ನೋಡಿ, ಇಷ್ಟು ಗೆಡ್ಡೆ ಬಂದಿದ್ದಾವೆ, ತುಂಬ ಚಿಕ್ಕವು. ನಾನು ದಪ್ಪ ಗೆಡ್ಡೆಗಳು ಹಾಕಿದ್ದು ಅವು ಕೊಳೆತುಬಿಟ್ಟು ಅದರೊಳಗಿಂದ ಈ ಥರ ಗೆಡ್ಡೆ ಬಂದಿದ್ದಾವೆ. ಒಂದು ಸರಿ ಬಂದುಬಿಟ್ರೆ ಇವನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ. ಪಾಟಿನ ಮಣ್ಣು ಎಲ್ಲನ ಹಾಕಿದ್ರೂ ಅದರಲ್ಲಿ ಬಂದುಬಿಡ್ತವೆ. ಆಮೇಲೆ ಇದರಲ್ಲಿ ನಾನು ವೇಸ್ಟ್ ಹಾಕಿದ್ದು ಅರ್ಧಕ್ಕೆ ಹೋಗ್ಬಿಟ್ಟಿದೆ ಟಬ್ಬಿಗೆ. ಅದಕ್ಕೆ ಇದಕ್ಕೆ ಇನ್ನೊಂಚೂರು ಇವಾಗ ಹೆಂಗೋ ಹೂವು ಸ್ಟಾರ್ಟ್ ಆಗಿದ್ದಾವಲ್ಲ, ಇನ್ನೊಂಚೂರು ವೇಸ್ಟ್ ಹಾಕಿ ಮೇಲೆ ಇನ್ನೊಂಚೂರು ಮಣ್ಣು ಹಾಕಿದ್ರೆ ಇವಾಗ ಅದಕ್ಕೂ ಎನರ್ಜಿ ಸಿಕ್ಕಂಗೆ ಆಗುತ್ತೆ. ಪಾಟು ಅರ್ಧದಲ್ಲಿ ಮಣ್ಣಿರೋದಕ್ಕೆ ಬೇರೆ ಇಳ್ಕೊಳ್ಳಲ್ಲ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ.